ಫ್ಯಾಟ್ ಲಾಸ್ ಗೋಲ್ಸ್ ನ ಸೆಟ್ ಮಾಡೋದು ಅಟರ್ಲಿ ವೇಸ್ಟ್ ಅಂತ ಹೇಳ್ತೀನಿ. ಈವನ್ ನಾನು ಸ್ಲೋ ಪ್ರೋಗ್ರೆಸ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳಿ ಅಂದಿರ್ತೀನಿ. ನೀವು ತಿಂಗಳಲ್ಲಿ 5 kg ಅಥವಾ 3 ತಿಂಗಳಲ್ಲಿ 10 kg ರೆಡ್ಯೂಸ್ ಮಾಡಬೇಕು ಅಂತ ಇಟ್ಕೊಳ್ಳೋದು ವೇಸ್ಟ್ ಅಂತ ಹೇಳ್ತೀನಿ. ಅದ್ರ ಬದಲು ಎಫರ್ಟ್ ಅನ್ನೋ ಗೋಲ್ ನ ಇಟ್ಕೊಳ್ಳಿ. ವಾರದಲ್ಲಿ 6 ದಿನ ವರ್ಕೌಟ್ ಮಾಡ್ತೀನಿ, 2000 ಸ್ಟೆಪ್ಸ್ ಇರೋದು 6000 ಮಾಡ್ಕೊತೀನಿ. ವಾರದಲ್ಲಿ 3 ದಿನ ಚಾಟ್ಸು ಅಥವಾ ಔಟ್ಸೈಡ್ ಹೋಟೆಲ್ ಫುಡ್ ತಿನ್ನೋ ಬದಲು 1 ದಿನ ತಿಂತೀನಿ. ವಾರದಲ್ಲಿ ಒಂದ್ಸತಿ ಆಲ್ಕೋಹಾಲ್ ಕುಡಿಯೋ ಬದಲು 2 ವಾರಕ್ಕೊಂದ್ಸತಿ ಅಥವಾ 3 ವಾರಕ್ಕೊಂದ್ಸತಿ ಆಲ್ಕೋಹಾಲ್ ಕುಡಿತೀನಿ. 2 ಮೊಟ್ಟೆನ 4 ಮೊಟ್ಟೆ ಮಾಡ್ಕೊತೀನಿ. ರೈಸ್ ಪ್ರಪೋರ್ಷನ್ ಕಟ್ ಡೌನ್ ಮಾಡ್ತೀನಿ. 3 ಚಪಾತಿ ತಿಂತಿದ್ದೊಂದು 2 ಚಪಾತಿ ತಿಂತೀನಿ. ಈ ರೀತಿ 4 ಟಿಕ್ ಮಾರ್ಕ್ ಹಾಕೊಳ್ಳಿ. ಡಯಟ್ ಪಾರ್ಟು, ವರ್ಕೌಟ್ ಪಾರ್ಟು, ಫುಡ್ ಪಾರ್ಟು, ಸ್ಟೆಪ್ಸ್ ಪಾರ್ಟ್ ಅಂದ್ಬಿಟ್ಟು ಕ್ಯಾಲೆಂಡರ್ ಟಿಕ್ ಮಾಡ್ತಾ ಹೋಗಿ. ಈ ರೀತಿ ಮಾಡೋದ್ರಿಂದ ತನ್ನಷ್ಟಕ್ಕೆ ತಾನೇ ರಿಸಲ್ಟ್ಸ್ ಕಾಣಿಸಕ್ ಶುರು ಆಗುತ್ತೆ. ನೀವು ಮೆಂಟಲಿ ಸೆಟ್ ಮಾಡಬೇಕಾಗಿಲ್ಲ ಇಷ್ಟು ಟೈಮಲ್ಲಿ ಇಷ್ಟು kg ರೆಡ್ಯೂಸ್ ಮಾಡ್ತೀನಿ ಅಂತ. ನೀವು ಹಾಕಿರೋ ಪರಿಶ್ರಮಕ್ಕೆ ಪ್ರತಿಫಲ ಸಿಕ್ಕೇ. ತಿಂಗಳು ಕೊನೆಯಲ್ಲಿ ಸಫಿಷಿಯಂಟ್ ಟಿಕ್ ಮಾರ್ಕ್ಸ್ ಬಂದಿದ್ರೆ ಆ ರಿಸಲ್ಟ್ಸ್ ಕಾಣಿಸುತ್ತೆ. ರಿಸಲ್ಟ್ಸ್ ಕಾಣಿಸಿಲ್ಲ ಅಂದ್ರೆ ಸಫಿಷಿಯಂಟ್ ಟಿಕ್ ಮಾರ್ಕ್ ಬಂದಿಲ್ಲ ಅಂತ ಅರ್ಥ.